ವೆಲ್ಕಮ್ ಬ್ಯಾಕ್. ಸಿದ್ಧಾರ್ಥ್ ದೇವೇಂದರ್ ಸಿಂಗ್ ಮಾಜಿ ಮುಖ್ಯಮಂತ್ರಿಯವರ ರಿಲೇಟಿವ್ ಇವರು. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಂಧನದ ಭೀತಿಯಿಂದ ಪ್ರಮುಖ ಆರೋಪಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಕೊಲೆ ಪ್ರಕರಣದ ಆರೋಪಿ ಶ್ಯಾಮ್ ಆತ್ಮಹತ್ಯೆ. ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಅವರ ರಿಲೇಟಿವ್ ಸಿದ್ಧಾರ್ಥ್ ದೇವೇಂದರ್ ಸಿಂಗ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ, ನಾನು ಅರೆಸ್ಟ್ ಆಗ್ಬಿಡ್ತೀನಿ ಅಂತ ಭೀತಿಯಿಂದ ಪ್ರಮುಖ ಆರೋಪಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಂತೆ. ಕೊಲೆ ಪ್ರಕರಣದ ಆರೋಪಿ ಶ್ಯಾಮ್ ಆತ್ಮಹತ್ಯೆ. ಆಂಧ್ರ ಪ್ರದೇಶದ ತಿರುಪತಿ ಹತ್ರ ನೇಣಿಗೆ ಶರಣಾಗಿದ್ದಾರೆ. ಅಮೃತಹಳ್ಳಿಯಿಂದ ಸಿದ್ಧಾರ್ಥ್ ಕಿಡ್ನಾಪ್ ಆಗಿತ್ತು. ನೆಲ್ಲೂರಿನ ಹತ್ರ ಕೊಲೆ ಮಾಡಿದ್ರು ಆರೋಪಿಗಳು. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ರು ಪೊಲೀಸರು. ವಿನೋದ್ ಕೂಡ ಆತ್ಮಹತ್ಯೆಗೆ ಟ್ರೈ ಮಾಡಿದ್ದ, ಆದರೆ ವಿನೋದ್ನನ್ನ ಬಚಾವ್ ಮಾಡಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಶ್ಯಾಮ್ಗೋಸ್ಕರ ಬಲೆ ಬೀಸಿದ್ರು. ಆಗ ಗೊತ್ತಾಗಿದ್ದೇನಪ್ಪ ಅಂದರೆ, ತಿರುಪತಿ ಹತ್ರ ಶ್ಯಾಮ್ ನೇಣಾಕೊಂಡ್ಬಿಟ್ಟಿದ್ದಾನೆ, ಅವನು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಸುಪಾರಿ ಕೊಟ್ಟಿರುವಂತಹ ಶಂಕೆ ಇವರ ಮೇಲೆ ವ್ಯಕ್ತ ಆಗಿದೆ. ನೀವು ನೋಡ್ತಿರುವಂತಹ ಬೆಳವಣಿಗೆ. ಸಿದ್ಧಾರ್ಥ್ ದೇವೇಂದರ್ ಸಿಂಗ್ ಬೆಂಗಳೂರಿನ ಅಮೃತಹಳ್ಳಿ, ಇಲ್ಲಿ ದೇವನಹಳ್ಳಿ ಹತ್ರ ಅಪಾರ್ಟ್ಮೆಂಟಲ್ಲಿ ಇದ್ರು. ನಾನು ಅಮೆರಿಕಕ್ಕೆ ಹೋಗ್ತೀನಪ್ಪ ಅಂತ ಅವ್ರ ಅಪ್ಪಂಗೆ ಒಂದು ಮೆಸೇಜ್ ಹಾಕ್ಬಿಟ್ಟು ಅಲ್ಲಿಂದ ಹೊರಟರು. ಮೊಬೈಲ್ ಸ್ವಿಚ್ ಆಫು. ಆಮೇಲೆ ಕಟ್ ಮಾಡಿದ್ರು. ಒಂದು ಸ್ವಲ್ಪ ದಿನ ಆದಮೇಲೆ ಅಲ್ಲೆಲ್ಲೋ ಆಂಧ್ರ ಪ್ರದೇಶದ ಒಂದು ಅರಣ್ಯದಲ್ಲಿ ಅವ್ರದ್ದೊಂದು ಡೆಡ್ ಬಾಡಿ ಸಿಕ್ತು. ಅದಾದಮೇಲೆ ಎನ್ಕ್ವೈರಿ ಮಾಡೋಕ್ಕೆ ಶುರುವಾದಾಗ ಇಬ್ಬರು ಗೆಳೆಯರ ಮೇಲೆ ಅನುಮಾನ ಬಂತು. ಒಬ್ಬ ಸಾಯೋದಕ್ಕೆ ಟ್ರೈ ಮಾಡ್ದ ವಿನೋದ್ ಅಂತ, ಆತನ ಬಚಾವ್ ಮಾಡಿ ಎನ್ಕ್ವೈರಿಗೆ ಒಳಪಡಿಸಿದ್ರು. ಮಗದೊಬ್ಬ ಆರೋಪಿ ಶ್ಯಾಮ್ನನ್ನು ಟ್ರೈ ಮಾಡ್ತಾಯಿದ್ರು ಹುಡ್ಕೋದಕ್ಕೆ ಅಂತ. ಗೊತ್ತಾಗಿದ್ದೇನಪ್ಪ ಅಂದರೆ, ನಾನು ಅರೆಸ್ಟ್ ಆಗಿಬಿಡ್ತೀನಿ ಅಂತ ಹೆದರ್ಕೊಂಡು ಅವನೋಗಿ ನೇಣಾಕೊಂಡ್ಬಿಟ್ಟಿದ್ದಾನೆ ಅಂತ. ಬಲಭಾಗದಲ್ಲಿ ಶ್ಯಾಮ್ ನೋಡ್ತಾ ಇದ್ದೀರಾ, ಆತನನ್ನು ಇದೀಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಗಿದೆ. ಅಮೃತಹಳ್ಳಿಯ ಸಿದ್ಧಾರ್ಥ್ ಅಲ್ಲಿಂದ ಕಟ್ ಮಾಡಿದ್ರೆ ಆಂಧ್ರ ಪ್ರದೇಶದ ಅರಣ್ಯ, ಅಲ್ಲಿ ಆತನ ಮೃತದೇಹ ಸಿಕ್ತು. ಇಲ್ಲ ಅದಾದಮೇಲೆ ಒಂದು 3 ದಿನ ಆದಮೇಲೆ ಅವ್ರ ತಂದೆ ಕಂಪ್ಲೇಂಟ್ ಕೊಟ್ಟರು, ನನ್ನ ಮಗ ಮಿಸ್ ಆಗೋಗಿದ್ದಾನೆ, ಮೊಬೈಲ್ ನಾಟ್ ರೀಚಬಲ್ ಬರ್ತಿದೆ, ಅಮೆರಿಕಕ್ಕೆ ಹೋಗ್ತೀನಿ ಅಂತ ಮೆಸೇಜ್ ಹಾಕಿದ. ಅಮೆರಿಕಕ್ಕೂ ಹೋಗಿಲ್ಲ, ಇಲ್ಲೂ ಸಿಗ್ತಾ ಇಲ್ಲ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಂತ. ಅಲ್ಲೊಂದು ಅನಾಥ ಶವ ಪತ್ತೆ ಆಯಿತು. ಹಾಗಾಗಿ ಇದ್ಯಾವುದೋ ಕೊಲೆ ಆಗಿದೆ ಅಂತ ಟ್ರೇಸ್ ಔಟ್ ಮಾಡಿದಾಗ ಇದು ಸಿದ್ಧಾರ್ಥ್ ದೇವೇಂದರ್ ಸಿಂಗ್ದೆ ಅಂತ ಗುರುತು ಹಿಡಿದ್ರು. ಆದರೆ ಅಲ್ಲಿಗೆ ಹೋಗಿ ಹೆಂಗೆ ಸತ್ತ, ಅಲ್ಲಿ ಹೋಗಿ ಯಾರು ಸಾಯಿಸಿದ್ರು, ಈ ಶಂಕೆ ಯಾಕೆ ಅಂತ ಹುಡ್ಕೋಕೆ ಶುರು ಮಾಡಿದಾಗ ಒಂದು ವಿನೋದ್, ಮಗದೊಬ್ಬ ಶ್ಯಾಮ್ ಟ್ರೇಸ್ ಔಟ್ ಆಗ್ತಾರೆ. ವಿನೋದ್ ಸಾಯಕ್ಕೆ ಟ್ರೈ ಮಾಡ್ತಾನೆ, ಆದರೆ ಪೊಲೀಸರು ಬಚಾವ್ ಮಾಡೋ ತನಕ ಕರ್ಕೊಂಬಂದು ಎನ್ಕ್ವೈರಿ ಮಾಡ್ತಾರೆ. ಶ್ಯಾಮ್ ಎಲ್ಲಿದ್ದಾನೆ ಅಂತ ಹುಡುಕ್ತಾರೆ. ಆದರೆ ಶ್ಯಾಮ್ ತಿರುಪತಿ ಹತ್ರ, ಅವನು ಕೂಡ ಸೂಯಿಸೈಡ್ ಮಾಡ್ಕೊಂಡು, ಈ ಥರ ಕೊಲೆ ಮಾಡಿಸೋರು ಯಾಕೆ ಹೋಗಿ ಆಮೇಲೆ ಸೂಯಿಸೈಡ್ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ. ಇಲ್ಲಿನ್ನೂ ಏನೋ ಟ್ವಿಸ್ಟ್ಗಳಿದೆ ಅಂತ ಅನಿಸುತ್ತೆ. ಲೆಟ್ಸ್ ಸಿ, ಪೊಲೀಸರು ಇನ್ನೂ ಅದರ ಬುಡಕ್ಕೆ ಹೋಗಿ ಹುಡುಕ್ತಾರೆ. ಅಲ್ಲಿ ಇನ್ನೂ ಹಲವಾರು ವಿಷಯ ಗೊತ್ತಾಗುತ್ತೆ. ಆದರೆ ಈ ಕ್ಷಣಕ್ಕೆ ಹತ್ಯೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನೋ ಶಂಕೆ ಅವ್ರ ಮೇಲಿದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. ಗುಡ್ ಮಾರ್ನಿಂಗ್ ಹರೀಶ್. ಶ್ಯಾಮ್ಗೂ ವಿನೋದ್ಗೂ ಸಿದ್ಧಾರ್ಥ್ಗೂ ಏನ್ ಲಿಂಕು? ಇವ್ರ ಮೇಲೆ ಯಾಕೆ ಶಂಕೆ ವ್ಯಕ್ತ ಆಗ್ತಾ ಇದೆ? ಹರೀಶ್, ಏನು ಅಮೃತಹಳ್ಳಿ ಬಳಿ ಈ ಇಬ್ಬರು ಆರೋಪಿಗಳವರನ್ನ ಸಿದ್ಧಾರ್ಥ್ ಅವರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಒಂದು ಕೊಲೆ ಮಾಡಿದ ಒಂದು ಆರೋಪ ಅವ್ರ ಮೇಲೆ ಇತ್ತು. ಮತ್ತೆ ಆರೋಪಿಗಳನ್ನ ಬಂಧನ ಮಾಡೋದಕ್ಕೂ ಸಹ ಪೊಲೀಸರು ಬಲೆ ಬೀಸಿರ್ಬೇಕಾದ್ರೆ ಅದರಲ್ಲಿ ಇಬ್ರು ಸಹ ಒಂದು ಆತ್ಮಹತ್ಯೆಗೆ ಯತ್ನ ಮಾಡಿದರೆ. ಅದರಲ್ಲಿ ಓರ್ವ ವ್ಯಕ್ತಿ ಆರೋಪಿ ಏನಿದ್ದಾನೆ ಶ್ಯಾಮ್ ಎಂಬಾತ ಒಂದು ತಿರುಪತಿ ಬಳಿ ಒಂದು ಮರಕ್ಕೆ ಇಂಟೆನ್ಷನ್ ಏನು ಮುನಿರಾಜು? ಇವ್ರಿಗೆ ಅವ್ರನ್ನ ಕಿಡ್ನಾಪ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಏನು ಗೊತ್ತಾಯ್ತಾ? ಹರೀಶ್, ಈಗಾಗಲೇ ಮೇಲ್ನೋಟಕ್ಕೆ ಹಣಕಾಸು ವಿಚಾರಕ್ಕೆ ಅಂತೇಳಿ ಈಗ ಗೊತ್ತಾಗಿರೋದು. ಆದ್ರೆ ಇಬ್ರು ಸಹ ಆರೋಪಿಗಳು ಆತ್ಮಹತ್ಯೆಗೆ ಯತ್ನ ಮಾಡಿರೋದ್ರಿಂದ ಇದು ಹಣಕಾಸು ವಿಚಾರನ ಅಥವಾ ಬೇರೆ ಏನಾದ್ರೂ ಉದ್ದೇಶಗಳು ಇದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳನ್ನ ಈಗ ಉಂಟು ಆಗ್ತಿರೋದ್ರಿಂದ ಅಮೃತಹಳ್ಳಿ ಪೊಲೀಸರು ಈಗಾಗಲೇ ಓರ್ವ ವ್ಯಕ್ತಿ ಆರೋಪಿಯನ್ನ ವಶಕ್ಕೆ ಪಡ್ಕೊಂಡು ಒಂದು ವಿಚಾರಣೆಯನ್ನು ಸಹ ಮಾಡ್ತಿದ್ರೆ. ಬಹುಶಃ ಇದು ಯಾವ ಮಟ್ಟಕ್ಕೆ ತನಿಖೆ ತಲುಪುತ್ತೆ ಅನ್ನೋದು ಸಹ ಈಗ ಕುತೂಹಲ ಮೂಡಿರುವಂತದ್ದು. ಯಾಕಂದ್ರೆ ಆರೋಪಿ ಪೊಲೀಸರ ಬಂಧನದ ಭೀತಿಯಿಂದ ಒಂದು ಆತ್ಮಹತ್ಯೆಗೆ ಯತ್ನ ಮಾಡಿದ್ದೇನೆ, ಮತ್ತೊಬ್ಬ ಆತ್ಮಹತ್ಯೆನೇ ಮಾಡ್ಕೊಂಡಿದ್ದೇನೆ ಅಂದ್ರೆ ಇದರಲ್ಲಿ ಸಾಕಷ್ಟು ಒಂದು ಅನುಮಾನಗಳು ಸಹ ಉಂಟಾಗ್ತಿದೆ. ಆದ್ರಿಂದ ಪೊಲೀಸರು ಡೀಪ್ ಆಗಿ ಒಂದು ತನಿಖೆಯನ್ನ ಈಗ ಆರಂಭ ಮಾಡಿದ್ದಾರೆ. ಎಲ್ಲಿ? ತಿರುಪತಿಯಲ್ಲಿ ಎಲ್ಲಿ? ಲಾಡ್ಜ್ ಅಲ್ಲ, ಬೇರೆ ಮನೆ ಇಲ್ಲ, ಎಲ್ಲಿ? ಹರೀಶ್, ಈತ ಏನು ಶ್ಯಾಮಿದ್ದಾನೆ ತಿರುಪತಿ ಹೊರಭಾಗದಲ್ಲಿ ಒಂದು ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು. ನಿರ್ಜನ ಪ್ರದೇಶದಲ್ಲಿ ಮರದಲ್ಲಿ ಒಂದು ಆತನ ಶವ ಪತ್ತೆಯಾದ ಬಳಿಕ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೊಬ್ಬ ಆರೋಪಿ ವಿನೋದ್ ಏನಿದ್ದಾನೆ, ಆತ ಒಂದು ರೈಲ್ವೆ ಹಳಿಗೆ ತಲೆ ಕೊಟ್ಟು ಒಂದು ಆತ್ಮಹತ್ಯೆಗೆ ಯತ್ನ ಮಾಡಬೇಕಾದ್ರೆ ಪೊಲೀಸರು ಆತನನ್ನ ರಕ್ಷಣೆ ಮಾಡಿ ಈಗ ಒಂದು ಟ್ರೀಟ್ಮೆಂಟ್ ಅನ್ನು ಸಹ ಕೊಡ್ತಿದ್ದಾರೆ. ಮತ್ತೆ ಆತನನ್ನು ಸಹ ಪಡ್ಕೊಂಡು ಯಾವ ಓಕೆ ಮುನಿರಾಜು, ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ಇನ್ನೂ ಕೂಡ ಯಾರೊಬ್ಬ ಆತ್ಮಹತ್ಯೆ ಮಾಡ್ಕೊಂಡ, ಆತನ ಶವನೂ ಸಿಕ್ಕಿದೆ. ಇನ್ನೊಬ್ಬ ಆತ್ಮಹತ್ಯೆ ಟ್ರೈ ಮಾಡ್ದ, ಆತನ ಪೊಲೀಸರು ಬಚಾವ್ ಮಾಡಿದ್ದಾರೆ, ಎನ್ಕ್ವೈರಿಗೆ ಒಳಪಡಿಸ್ತಾರೆ. ಬಟ್ ಸ್ಟಿಲ್
ಈ ಕಿಡ್ನಾಪ್ ಮತ್ತು ಈ ಮರ್ಡರ್ ಇನ್ನೂ ನಿಗೂಢವಾಗೇ ಇದೆ. ಯಾಕೆಂದರೆ ಇವ್ರುಗಳು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು, ಅದರಲ್ಲೂ ಶ್ಯಾಮ್ ಅನ್ನೋ ವ್ಯಕ್ತಿ ತಿರುಪತಿ ಹತ್ರ ಒಂದು ಮರಕ್ಕೆ ನೇಣು ಹಾಕೊಂಡ್ಬಿಟ್ಟಿದ್ದಾನೆ ಅಂದಾಗ ಅಲ್ಲಿ ಯಾಕೆ ಹೋದ. ಸೊ ಹಾಗಾಗಿ ಹಲವಾರು ಪ್ರಶ್ನೆಗಳು ಇನ್ನೂ ಕೂಡ ಕಾಡ್ತಾನೆ ಇರುತ್ತೆ. ಎನಿವೆ, ಪೊಲೀಸರು ಇನ್ನಷ್ಟು ತೀವ್ರವಾಗಿ ಇದ್ರ ಬಗ್ಗೆ ಗಮನ ಹರಿಸ್ತಾರೆ, ಪರಿಶೀಲನೆ ಮಾಡ್ತಾರೆ, ಕಂಡುಹಿಡಿತಾರೆ. ಸ್ಟಿಲ್ ಇನ್ನೂ